ಕಿರಾಣಿ ಅಂಗಡಿ ಇಡ್ಬೋದು. ಇವ್ರು ತಂದಿರೋ ಕಿರಾಣಿಯಾಗ ಫಂಕ್ಷನಿಗೆ ಬರೀ ಕಾಳು ಕುಂಸ ಮಾಡೋಕೆ ಇಂಥ ಪರಿಯ. ಇನ್ನು ಸೀರೆ ಕಾರಣ ಮಾಡಿದ್ರಿ ಏನೇನು ಇಡೀ ಮನೆ ತುಂಬಿಸ್ತಾರೆ ನಬಡು ಮೂಟಿಗಟ್ಲೆ. ಅಯ್ಯಯ್ಯ ಅಷ್ಟು ಮ್ಯಾಗಿಟ್ಟಾಳೆ ಈಕಿ ಗಂಗಿ. ಅದನ್ನು ಎಲ್ಲನ ಡ್ರೈ ಫ್ರೂಟ್ಸ್ ಡಬ್ಬಿನ ಇಲ್ಲಿ ಕೆಳಗಿಟ್ಟಿದ್ರೆ ಯಾರ ಬೇಡ ಅಂತಿದ್ರನ್ನ ತೊಗೊಂಡು ಒಂದಿಷ್ಟು ಬ್ಯಾಂಗರ್ ಇಟ್ಕೋಬೇಕು. ಕುಂತಾಗ ನಿಂತಾಗ ತಿಂದ್ರೆ ಇಂಥವು ಮೈಗೆ ಶಕ್ತಿಯರ ಬರ್ತಾವೆ. ಅವು ಏನದು ಒಂದು ಕಪ್ ಚಹಾ ಮಾಡಿ ಮುಂದಿಟ್ಟು ಹೋಗ್ಬಿಡ್ತಾಳೆ. ಗಂಗಿತ್ಲಂದ್ರೆ ಭಾರಿ ಕಷ್ಟ ತಿನ್ನಕ್ಕೆ ಉಣ್ಣಕ್ಕನ. ತಡಿ ಈಗಿನ ಗಾಯತ್ರಿ ಕರಿತೀನಿ. ಗಾಯತ್ರಿ, ಏ ಗಾಯತ್ರಿ. ಈ ಹುಡುಗಿ ಅಂಕರ್ ಕಿವಿನ ಕೇಳೋದಿಲ್ಲ, ಸೊನ್ನೆ ಸೂಕ್ಷ್ಮ ಅಂತ ಇಲ್ಲ. ಗಾಯತ್ರಿ ಅಂತ ಜೋರ ಕರೆದ್ರೆ ಗಂಗಿ ಬಂದು ನಿಂದಿರ್ತಾಳೆ ಮುಂದೆ. ಏನು ಮಾಡ್ಬೇಕಾತು? ಏ ಗಾಯತ್ರ, ಗಾಯತ್ರ, ಇವ ಏನು ಮೇನಿಂದ ನಿಮ್ದಾಗ ಒಂದು ಪಿಕ್ಚರ್ ನೋಡೋಕ್ಕೂ ಕೊಡೋದಿಲ್ಲಲ್ಲ. ಏನು ಗಾಯತ್ರ ಗಾಯತ್ರಿ ಗಾಯತ್ರ ಗಾಯತ್ರಿ ಅಂತಂದು ನಂದ ಜಪ ಮಾಡ್ತೀಯಲ್ಲ. ನನ್ನ ಜಪ ಮಾಡೋ ಬದ್ಲು ನನ್ನ ಹೆಸರಲ್ಲೇ ನಿಜವಾಗ್ಲೂ ಗಾಯತ್ರಿ ದೇವಿದೆ ಅಂದ್ರೆ ಜಪ ಮಾಡಿದ್ದೆ ಅಂದ್ರೆ ಇಟ್ಟತಿ ಪುಣ್ಯಾರ ಬಂದಿರ್ತಿರ್ತೀನಿ ನಿನಗೆ. ಏನು ಹೇಳೀಗ? ಅಲ್ಲ ನನ್ನ ಮಗಳ ಒಯ್ದು ಲೈ ನಿನಗೆ ತಿನ್ನಕ್ಕೆ ಏನಾರು ಕೊಡಬೇಯವ್ವ, ತಿನ್ನಕ್ಕೆ ಏನಾರು ಕೊಡಬೇವು ಅಂತ ಬರ್ತೀಯಲ್ಲ ನೋಡಿ. ಇಲ್ಲಿ ಸ್ಟೋರು ಮತ್ತು ತುಂಬ್ಯಾರ, ಇಲ್ಲಿ ಬಂದು ತೊಗೊಂಡು ತಿನ್ನಕ್ಕಾಗಲ್ಲನ? ತಿನ್ನಕ್ಕಾಗಲ್ಲನ ಅಂದ್ರೆ ಆತ ಆಮೇಲೆ ಅದೈತಲ್ಲ ಗಂಗಾವಜ್ಜಿ ಬಂದ ಬಿಡ್ತಾಳೆ ಹಿಂದೆ. ಯವ್ವ ಅದೆಂತ ಬಾಡಿಸ್ತೀಯ ಯವ್ವ, ಕುದುರೆ ಬಾಡಿಸ್ದಂಗೆ ಅಂತಂದು ಬಂದು ಜಗಳ ಮಾಡ್ತಾಳೆ. ಯಾರಿಗೆ ಬೇಕು? ಇದು ನಿಮ್ಮ ಅಣ್ಣನ ಮನೆ, ನಿನಗೆ ಎಲ್ಲ ಅಧಿಕಾರನೂ ಇರುತ್ತೆ. ತಿನ್ನಕ್ಕೆ ಉಣ್ಣಕ್ಕೆ ಏನ್ರ ಅಂದ್ಲಂದ್ರೆ ನಿಮ್ಮ ಅಣ್ಣಗೆ ಹೇಳು, ನಾನು ಅದೀನಲ್ಲ ಇಲ್ಲಿ ನೋಡೋಣಕ್ಕೆ ಸರ್ರಿಗೆ ಬಿಗು ಮಾಡಕ್ಕೆ ಬರ್ತೈತಿ. ಈಗ ಅದು ಬಿಡು, ಎದಕ್ಕೆ ಕರ್ದು ಹೇಳಂಗೆ. ಇನ್ನು ನೋಡಲಿ ಎಂತೆಂಥವ ನಾ ಜೀವನದಾಗ ನೋಡಿಲ್ಲ ಅಂಥ ಹಣ್ಣು, ಅಂಥ ಕಾಯಿಪಲ್ಲೆ. ಯವ್ವ ಏನು ಕಾಳು ಕುಪ್ಸ ಮಾಡಕತ್ತಾರ, ಏನು ಇವರು ಸೀರೆ ಖಾನ ಮಾಡಕತ್ತಾರಂತ ನಾ 2 ನಿಮಿಷ ಗಾಬರಿಗೆ ನಿಂತೆ ದಕ್ಕೊಡ್ದು. ಹೌದಲ್ವೇ ಯವ್ವ ಅದು ಪ್ಯಾಷನ್ ಫ್ರೂಟ್ ಅಂತಾರ, ನಾನು ನೋಡೀನಿ. ಅದು ಅವಕಾಡೋ ಯವ್ವ, ಎಲ್ಲವೂ ಇವು ಎಕ್ಸಾಸ್ಟಿಕ್ ಫ್ರೂಟ್ಸ್ ಅಂತಾರ. ಎಷ್ಟು ಕುಂದದವು ಬೇ. ಅಯ್ಯೋ ಹ್ಞೂನ್ಲೇ, ಆಕಿಗೇನ ಬೈಕ್ ಹೆತ್ತೇವಂತ. ಅದಕ್ಕೆ ಅವ್ರ ಅಣ್ಣ ಅವರಪ್ಪ ಹೋಗಿ ಬೆಂಗಳೂರಾಗ ಅದು ಯಾವುದ ಗಾಂಧಿ ಬಜಾರ ಏನ ಗಾಂಧಿನಗರ ಏನ ಅಂದ್ರಪ್ಪ, ಅಲ್ಲಿ ಹೋಗಿ ಹಣ್ಣು ತಂದಾರಂತ. ಇಷ್ಟಕ್ಕೊಂದು ಹಣ್ಣು. ಇದ್ರ ಮಾವಿನ ಹಣ್ಣು ಇಲ್ಲಲ್ವೇ ಅವ್ವ? ಏ ಕಿವಿಡಿ ಇಲ್ವಾ, ಇಲ್ಲಿ ಕೇಸರ್ ಮಾವಿನ ಹಣ್ಣದ ನೋಡಿ, ಇಲ್ಲಿ ಕೇಸರು. ಇಲ್ಲಿಟ್ಟಾರನ? ನಾನು ಅದನ್ನ ಅಂತೀನಿ, ಇಷ್ಟಕ್ಕೊಂದು ಹಣ್ಣು ಹಾಕೋಬೇಕೇ ತಿಂತಾಳ. ಮನೆಯವ್ರಿಗೆಲ್ಲರೂ ಕೊಟ್ಟಾಗಲ್ಲನ, ಸುಮ್ಮನೆ ಇಟ್ಟಲ್ಲೇ ಇಟ್ಟು ಕೊಳ್ತಕ್ಕವು. ಹಂಗಲ್ಲಂತ. ಈಗ ಅವು ಪದ್ಧತಿ ಐತಲ್ಲ, ಈಗೆಲ್ಲ ತಂದಿದ್ದನ್ನಿಟ್ಟು ಪೂಜೆ ಮಾಡಿ ನೈವೇದ್ಯ ಮಾಡಿ ಅದು ಏನೇನೋ ಮಾಡ್ತಾರೆ. ಈಗ ಅದನ್ನು ಮಾಡಿದ ಮ್ಯಾಗ ತಿನ್ನಕ್ಕಂತ ಅಲ್ಲಿವರೆಗೂ ಇಲ್ಲೇ ಸ್ಟೋರ್ ರೂಮ್ನಾಗ ಕೊಳಿಬೇಕಂತ. ಅದಕ್ಕೆ ಹೋಗು ಸರ ಒಂದು ಯಾವ್ದಾರ ಬ್ಯಾಗ್ ತಗೊಂಬ, ತುಂಬ್ಕೊಳೋಣ. ಈ ಹಣ್ಣೆಲ್ಲ ಬೇಡ, ಕೆಟ್ಟಕ್ಕವು. ಅಲ್ಲಿಟ್ಟಾಳಲ್ಲ ಡ್ರೈ ಫ್ರೂಟ್ಸ್, ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಜಗ್ಗದ ಮ್ಯಾಗ್ ಡಬ್ಬ್ಯಾಗ ಒಂದಿಷ್ಟು ತೊಗೊಂಡು ಹೋಗು. ಆ ತಡಿ ಬಂದೆ. ಹೆಂಗಂದ್ರೆ ಇವ ಡಬ್ಬಿನ ತೊಗೊಂಡು ಹೋಗಂಬಾಬಿ. ನಮ್ಮನೇರಿ ಯಾರು ಬಂದು ಕೇಳ್ತಾರ? ಹಂಗೇನ್ರ ಕೇಳಿದ್ರ ನಮ್ಗೆ ಗೊತ್ತಿಲ್ಲ ಅಂದ್ರೆ ಆತು. ಬಾ. ಏನವ ಗೊತ್ತಿಲ್ಲ ಅಂತ ಹೇಳ್ತಿದಿ? ನೀವಿಬ್ರು ಏನು ಮಾಡತ್ತೀರಿ ತಾಯಿ ಮಗಳು ಸ್ಟೋರ್ ರೂಮ್ನಾಗ? ಇಲ್ಲಿ ರೊಕ್ಕದ ಗಿಡ ಬಿಟ್ಟಿದ್ವು, ಅದಕ್ಕೆ ನಿಂತ್ಕೊಂಡು ರೊಕ್ಕ ಕೇಳಕತ್ತೀವಿ. ನೀನು ಬರ್ತೀಯನ? ಕಿತ್ಕೋರಿ ನಿಮ್ಮಂಥ ಭಿಕ್ಷುಕರಿಗೆ ಬೇಕು ರೊಕ್ಕ. ನಮ್ಮ ಹತ್ರ ಭಾಳ ಐತೆ. ಕಿತ್ಕೊಂಡು ಲಘು ಬರ್ರಿ, ಸ್ಟೋರ್ ರೂಮ್ನ ಕೀಲಿ ಹಾಕ್ಬೇಕು. ಏನಂದಿ? ನಮ್ಮನ್ನ ಭಿಕ್ಷುಕ್ರಂತೀಯ? ಅಯ್ಯಯ್ಯೋ, ನಾನಿವಾಗಂದೆ ಭಿಕ್ಷುಕ್ರಂತೇಳಿ? ನಿಮ್ಮಂಥವ್ರಿಗೆ ಬೇಕಪ್ಪ, ಕಿತ್ಕೊಂಡು ಲಘು ಬರ್ರಿ ಅಂದೆ. ನೋಡ್ರಿ ಅಕ್ಕಾರ, ಹೀಗೆಲ್ಲ ಮಾತಾಡಬಾರ್ದು ನೀವು ಬೀಗ್ರಾಗಿ. ಅದು ಇವತ್ತು ನಿಮ್ಮ ಸೊಸೆದು ಕಾಳು ಕುಬ್ಸ, ನೀವು ಮುಂದೆ ನಿಂತೆಲ್ಲ ಮಾಡ್ಬೇಕಪ್ಪ. ಅಂಥದ್ರಾಗ ಹೀಗೆಲ್ಲ ನೀವು ಸ್ಟೋರ್ ರೂಮ್ ನಿಂತ್ಕೊಂಡು ಟೈಮ್ ಪಾಸ್ ಮಾಡೋ ಸರಿ ಇಲ್ಲ. ಯಾವಾಗ ಐತ್ರಿ ಬಾರವ, ನಾನು ಅಳಿಯೇನು ಒಬ್ಬೇಕು ತಂಗಿ, ನೀನು ಮುಂದೆ ನಿಂತು ಎಲ್ಲನೂ ಮಾಡಬೇಕು. ನಡಿ, ನಿಮ್ಮ ಅತ್ತಿಗೆ ಮಗ ಎಲ್ಲರೂ ಮುತ್ತೈದರು ಎರೆಯಾಕತ್ತಾರ, ನೀನು ಒಂದಿಷ್ಟು ಸಹಾಯ ಮಾಡು ಬಾ. ಆಮೇಲೆ ಡ್ರೈ ಫ್ರೂಟ್ಸ್ ಕದ್ಕೊಂಡು ತಿನ್ನುವಂತೆ ಅಂತ. ಯಾರು ಡ್ರೈ ಫ್ರೂಟ್ಸ್ ಕದ್ಕೊಂಡು ತಿನ್ನಕತ್ತಾರ? ಕದ್ಕೊಂಡು ತಿನ್ನೋಂಥ ಹಣೆ ಬರ ನಮಗೇನು ಬಂದಿಲ್ಲ. ರಾಜಾರೋಶ್ವತ್ ತೊಗೊಂಡು ತಿಂತೀವಿ. ಅದನ್ನೆಲ್ಲ ನನ್ನ ಮುಂದೆ ಹೇಳಕ್ಕೆ ಬರ್ಬೇಡ ನೀನು. ಅದಂಗ ಕಳ್ತನ ಮಾಡೋರು ಯಾರು ಒಪ್ಕೊಳ್ಳಲ್ಲ. ಬರ್ರಿ, ಒಳಗೆ ಕೆಲಸದವು ಅದೇನೋ ಅಂತಾರಲ್ಲ, ಹಂಗಾಗಬಾರ್ದು. ಬರ್ರಿ. ಯವ್ವ, ಮೊದಲು ಈ ಮುದುಕಿ ನಮ್ಮ ಮನೆಯಿಂದ ಹೊರಗೆ ಹಾಕ್ಬೇಕು ಬೇ, ಇಲ್ಲಾಂದ್ರೆ ನಮ್ಮನ್ನು ನೆಮ್ಮದಿಗೆ ಇರೋಕ್ಕೂ ಬಿಡಲ್ಲ, ಉಣ್ಣಕ್ಕೂ ತಿನ್ನಕ್ಕೂ ಬಿಡೋದಿಲ್ಲ. ಇರಲಿ ಬಾ ಮಗಳ, ಇರಲಿ ಬಾ. ಈಕಿಗೂ ಒಂದು ಮುಹೂರ್ತ ಇಡೋಣಂತ ಅಂದಂಗೆ. ಏನವ ಅದ ಮೊನ್ನೆ
ಅದೈತಲ್ಲದು ಗುಮ್ಮನ ಕುಸಿಗೆ ಆಕಿಗಂತಂದು ಅವ್ರ ಅಣ್ಣ ಹಸಿರು ಕಲ್ಲರ್ದು ಬುಟ್ಟ ಬುಟ್ಟ ಇರೋ ಸೀರೆ ತಂದಾನ ನೋಡಿದೆ. ಅದನ್ನೇನ ಇವತ್ತು ಎರದಾದ್ಮೇಲೆ ಅದನ್ನ ಉಟ್ಕೋತಾಳ ಅಂತ. ಅದಲ್ಲಿ ಇನ್ನೊಂದೈತೆ ನೋಡು, ಆಕೆನ ಎದ್ರಾಗ ಟಿವ್ಯಾಗ ನೋಡಿದ್ಲಂತ, ಬೆಂಗಳೂರಾಗ ಅದು ಯಾವುದೋ ಐತಲ್ಲ ಚಿಕ್ಕಪೇಟೆ ಒಳಗೆ, ಅಲ್ಲಿಂದ ತರ್ಸಾನ. ಭಾಳ ಚಂದ ಐತಿ, ಬಂಗಾರ ಕಡ್ಡಿ ಬೆಳ್ಳಿ ಕಡ್ಡಿ ಐತಂತ, ಎಷ್ಟ ಸಾವಿರ ಅಂತಂದ. ಅದಕ್ಕೆ ಅದನ್ನು ಅಲ್ಲಿ ಆಕೆ ರೂಮ್ನಾಗ ಇಟ್ಟಾನ. ಅದನ್ನು ತೊಗೊಂಬಂದು ಮೆಲ್ಲಕ ನಮ್ಮ ಇದ್ರಾಗ ಇಟ್ಬಿಡು ಬ್ಯಾನಾಗ. ನಾಳೆ ನೀನು ಕೊಡ ತಗೊಂಡು ಹುಡುಗಿ ಅಂತ ಸೀರೆ ನಿಮ್ಮ ಅಣ್ಣ ನಿನಗೆ ಯಾವಾಗ ತಂದು ಕೊಡ್ಬೇಕಾ ಮಗಳ? ನೋಡವಾ, ಈಗಂಕರು ನಿಮ್ಮ ಅಣ್ಣ ಗಂಡು ನೋಡ್ತೀನಿ ಅಂತ ಓಡಾಡ್ತಾನ, ಗಂಡು ನೋಡ್ತಾನ ಮದುವೆನೂ ಮಾಡ್ತಾನ ಅಂತ ಇಟ್ಗ. ಅಂತ ಬಂಗಾರ ಬೆಳ್ಳಿ ಕಡ್ಡಿ ಇರೋ ಸೀರೆ ತಂದು ಕೊಡೋಕ್ಕೆ ಯೋಗ್ಯತೆ ನಿಮ್ಮ ಅಣ್ಣಗೆ ಇಲ್ಲಿ ಹೇಗಾಯಿ. ಅದಕ್ಕೆ ಬಡ ಬಡ ಹೋಗಿ ತೊಗೊಂಬಂದು ಇಟ್ಕೊಂಡು ಗಪ್ ಚೊಪ್ ಕುಂತ್ಬಿಡು. ಏನು ಅಲ್ಲೇ ಏನಾರ ಬೀರುದಾಗ ಅವು ಇವು ಇದ್ವು ಅಂದ್ರೆ ಗದ್ಲ. ಇವತ್ತು ಮನೆಗೆ ಅವ್ರು ಇವ್ರು ಬರ್ತಾರೆ, ಗದ್ಲದಾಗ ಗದ್ಲ. ನಕ್ಲೆಸು ಪಕ್ಲೆಸು ಕಿವೇನು ಏನಾರ ಕೈಗೆ ಬಿದ್ದರೆ ಇಟ್ಕೊಂಡು ಬಂದ್ಬಿಡು. ತೀತಾ ಹೋಗು. ಅಯ್ಯೋ ಯವ್ವ, ನೀನೇನು ಹೇಳ್ತಿ ಆಗಲೇ ಅಕ್ಕಿವಿ ಅಡುಂಗ್ರ. ಅಯ್ಯ ನನ್ನ ಬಂಗಾರ ಮಗಳ ಯವ್ವ. ನೋಡು ಹಿಂಗಿರ್ಬೇಕು. ಅದನ್ನು ಬಿಟ್ಟು 3 ಹೊತ್ತು ಟಿವಿ ನೋಡ್ಕೊಂಡು ಕುಂದಿರ್ತೀಯಲ್ಲೇ. ಹಿಂಗೆ ಮಂದಿ ಮಕ್ಕಳು ಜಗ್ಗ ಮಂದಿ ಬಂದಾಗ ಕೈಗೇನು ಸಿಗುತ್ತೋ ತೊಗೊಂಡು ಇಟ್ಕೋಬೇಕು. ನಿಮ್ಮ ಅಣ್ಣೆ ನಮ್ಮನ್ನು ಈ ಮನ್ಯಾಗ ಇಟ್ಕೊಳೋದಲ್ಲ, ಪರ್ಮನೆಂಟಾಗಿ ಕಳಿಸ್ತಾರೆ ನಮ್ಮನ್ನು. ನೋಡ್ತಿರು, ಇದೈತಲ್ಲಿದೆ ಗಂಗಿ, ಕರೆ ಚಸ್ಮಾಕೆ ಅಡ್ಡಾಡುತ್ತೆ. ಇದಕ್ಕಂಕರು ನಮ್ಮಿಬ್ಬರ ಮೇಲೆ ಕಣ್ಣು. ಹುಷಾರು, ಯಾರ ಕೈ ಸಿಕ್ಕರು ಹಡಿಬಿಟ್ಟು ಕೈ ಸಿಗಬೇಡ. ತೀತಾ ಹೋಗೋಗು. ಏನು ಪೊಲೀಸರು ಬಂದಾರ? ಯಾಕ ಮಾವ? ಮಾವ ಏನಮ್ಮ ಗಂಗಾ, ಏನಾತು? ಏನ ಆತಂತಾರಲ್ ಬೇ. ಏನು ನೋಡು ಪಾರ್ವತಿ, ಮಾವನ್ ಕರ್ಕೊಂಡ್ ಬಾ, ಇಲ್ಲಿ ಪೊಲೀಸರು ಬಂದಾರ. ಇಲ್ಲಿ ಪೊಲೀಸ್ ಅಂತ ಬೇ ಅಂದ್ರ ಉಂಗುರ್ ಕಳೆದಿದ್ದೇನಾರ ಇವ್ರಿಗೆ ಗೊತ್ತಾತ, ಅದಕ್ಕೆ ಪೊಲೀಸರು ಕರ್ಸ್ಯಾರ. ಯವ್ವ ಕೆಡ್ತಲ್ಪಿ ಕೆಲಸ. ಅಯ್ಯಯ್ಯೋ ಹೌದಲ್ಲೇ, ಎಲ್ಲಿಟ್ಟಿ ಇವ್ನು ಉಂಗ್ರನ? ನನ್ನ ಬ್ಯಾಗ್ನಾಗ ಅದಾವು. ಅಯ್ಯೋ ಮಂಕ್ದಿನ್ನಿ ಕದ್ದು ಮಾಲಿ ಯಾರು ನಮ್ಮ ಬ್ಯಾಗ್ನಾಗ ಇಡ್ತಾರನ್ಲೇ. ಎಲ್ಲ ಒಂದು ಚೀಲ ಹಾಕ್ಕೊಂಡು ಬೇರೆ ಎಲ್ಲರೂ ಒಂದು ಜಾದಾಗ ಇಡಬೇಕು. ಹೋಗು ಮುಂದಾಗ ತೊಗೊಂಡು ಹೋಗ್ಬೇಕು. ಎಂಥ ನನ್ನ ಮಗಳನ್ನು ಎಂಥ ಹುಟ್ಟಿಬಿಟ್ಟೆವ ನೀನು. ಈಗ ಏನಾರ ಎಲ್ಲರ ಬ್ಯಾಗು ಚೆಕ್ ಮಾಡಿದ್ರೆ ಸಿಕ್ಕಾಕಂತೀಯಲ್ಲೇ. ಅಯ್ಯಯ್ಯೋ ಏನು ಮಾಡ್ದಪ್ಪ ಈಗ? ಯವ್ವ ಹೊರಗರ ಹೋಗಿ ನೋಡಂ ಬಾಬಿ, ಏನಂತಾರ ಗೊತ್ತಾಗುತ್ತಾ? ಅಯ್ಯೋ ನೀನು ಹಸಿತಲೆ ಬಸಿಲಿ, ಏನಂತ ಹುಟ್ಟಿಬಿಟ್ಟೇನ ನನ್ನ ಮಗಳಾಗಿ. ಹೊರಗೆ ಅದಕ್ಕೆ ಹೋಗಿದಿ, ಸುಮ್ಮನಿರು. ಇಲ್ಲೇ ನಿಂತು ಕೇಶೋಣ ಏನಾಗುತ್ತಂತ ಹೇಳಿ. ಏನಂತ ಗಂಗಾ, ಇದಕ್ಕೆ ಬಂದಾರ ಪೊಲೀಸರು? ಏನವ್ವ ವಿನಯನ್ ಕರೀರಿ ಅಂತ ಹೇಳಕತ್ತಾರ, ಮಾವು ಬರಲಿಲ್ಲನ? ಏನಾತ ಗಂಗಾ? ಬರ್ರಿ ಸರ, ಬರ್ರಿ ಒಳ ಬರ್ರಿ. ಏನು ಸರ್ ವಿಷಯ? ಏನಿಲ್ಲ, ನೀವ ಇಲ್ಲಿ ಬರ್ರಿ, ಅಲ್ಲಿ ದೇವ್ರೈತಿ. ಮತ್ತು ನಾನು ಬೂಟ್ ಹಾಕೊಂಡು ನೀನು ಅಲ್ಲಿವರೆಗೂ ಬರೋ ಚಲೋ ಅನ್ಸಲ್ಲ, ನೀವ ಬರ್ರಿಲಿ. ಹೇಳ್ರಿ ಸರ್, ಏನು ಸರ್ ವಿಷಯ? ವಿನಯ್ ಅವರು ನಮ್ಮ ಮಗ ಸರ್, ಅದರ ಮನೆಯಾಗ ಸ್ವಲ್ಪ ಕರಿತೀರಾ? ಆ್ಯಕ್ಚುಲಿ ನಾವು ನಿಮ್ಮ ಮನೆಗೆ ಹೋಗಿದ್ವಿ, ಅಲ್ಲಿ ನಿಮ್ಮ ಮನೆ ಬೀಗ ಹಾಕಿತ್ತು. ಆಮೇಲೆ ಮತ್ತೆ ಸ್ವಲ್ಪ ಜನ ಹೇಳಿದರು ಗೆಸ್ಟ್ ಹೌಸಿಗೆ ಅದಾರ ಅಂತೇಳಿ ಗೆಸ್ಟ್ ಹೌಸ್ಗೆ ಹೋದ್ವಿ. ಅದಾದಮೇಲೆ ಗೊತ್ತಾಗಿದ್ದು ನೀವು ಇಲ್ಲದ್ದೀರಿ ಅಂತೇಳಿ, ಅದಕ್ಕೆ ನಾವು ಇಲ್ಲಿಗೆ ಬಂದ್ವಿ. ಒಂಚೂರು ಕರಿತೀರಾ? ಅಲ್ಲ ಸರ, ವಿಷಯ ಏನಂತ ಹೇಳ್ರಿ ಸರ, ಕರಿತೀವಿ ನಮ್ಮ ಹುಡುಗನ್ನ. ನೋಡ್ರಮ್ಮ, ನೀವೇನಾಗಬೇಕು ವಿನಯ್ ಅವ್ರಿಗೆ? ನಾನು ತಾಯಿ ಸರ. ಯವ್ವ ಬಚ್ಚಾವಾದ್ವಲ್ಲೇವ, ನನಗಂಕರ್ ಜೀವ ಬಾಯಿ ಬಂದಂಗಾಗಿತ್ತು. ನಮಗಲ್ಲ, ವಿನಯಪ್ಪಗೆ ಬಂದಾರ. ಬಾಬಾ ಏನು ನೋಡಂಬ. ಈಗ ನಿಮ್ಮ ಮಗನ ಮೇಲೆ ನಿಮ್ಮ ಸೊಸಿ ಡೌರಿ ಕೇಸ್ ಹಾಕ್ಯಾಳ. ಆಕಿ ನೀನು ಹೊಡೆದು ಬಡ್ದು ನೀವೇನ ಆಕಿನ ಮನೆಯಿಂದ ಹೊರಗೆ ಹಾಕಿರಿ ಅಂತ ನೀವು ಅಂದ್ರೆ ಇಬ್ಬರು ಚಿಕ್ಕಮ್ಮ ಅಂತ ಬರ್ದಾರ. ಇಬ್ಬರು ಚಿಕ್ಕಮ್ಮ ಯಾರು? ಈಗ 3 ಜನ ಇದ್ದೀರಿ. ಲೇ ಗಾಯತ್ರಿ, ಎಂಥ ಟೈಮ್ನಾಗ ಹೊರಗೆ ಕರ್ಕೊಂಬಂದಿಲ್ಲೇ. ನನ್ನನ್ನೇನು ಜೈಲಿಗೆ ಹಾಕ್ತಾರ ಯವ್ವ, ಯಾಕೆ ಬೇಕು? ಹೋಗುಂಬ ಸರ್. ಇಬ್ಬರು ನಾವ ಚಿಕ್ಕಮ್ಮರ್ರಿ, ನಾನು ಮತ್ತು ಪಾರ್ವತಿ. ಹೇಳ್ರಿ ಏನಾತ? ಏನು ಸರ, ನನ್ನ ಸೊಸಿ ನಮ್ಮೆಲ್ಲರ ಮೇಲೂ ಕೇಸ್ ಹಾಕ್ಯಾಳ್ರಿ. ನೀವೆಲ್ಲ ಹೊಡೆಯೋದು ಬಡಿಯೋದು ಮಾಡಿ ವರದಕ್ಷಿಣೆ ತಗೊಂಬ ಅಂತ ಹೇಳಿ ಚಿತ್ರಹಿಂಸೆ ಮಾಡಿ ಅವ್ರನ್ನ ಮನೆಯಿಂದ ಹೊರಗೆ ಹಾಕಿರಂತ. ಅತ್ತಿ ಮಾವನ ಮೇಲೆ ಮತ್ತು ಯಾರು ಚಿಕ್ಕಮ್ಮ, ಆಮೇಲೆ ನಾದ್ನಿಯರು, ಇಬ್ಬರು ನಾದ್ನಿಯರಂತ. ಒಬ್ಬರು ನಾದ್ನ ಅವ್ರ ಮನೆಗೆ ಅದಾರಂತ. ಅವ್ರನ್ನ ಕರ್ಕೊಂಬಂದು ಸ್ಟೇಷನಾಗ ಕೂರ್ಸಿವಿ ನಾವೀಗ. ಆಮೇಲೆ ನಿಮ್ಮ ಮನೆಗೆ ಎಷ್ಟು ಮಂದಿ ಇದ್ದೀರಿ?
ಈಗ ಯಾರ್ಯಾರು ಅಂತ ಹೇಳ್ತೀನಿ ಎಲ್ಲರೂ ಬಂದುಬಿಡ್ರಿ ನನ್ನ ಜೊತೆಗೆ ಸ್ಟೇಷನ್ಗೆ. ಸರ ಹುಡುಗಾಟ ಆಡಕತ್ತೀರಿ ಈಗ ಡೌರಿ ಕೇಸ್ ಒಳಗೂ ಎಷ್ಟಕ್ಕೊಂದು ಚೇಂಜಸ್ ಬಂದೇವ್ರಿ. ಫಸ್ಟು ಏನಾಗೈತೆ ಅನ್ನೋದು ಇನ್ವೆಸ್ಟಿಗೇಷನ್ ಮಾಡಿರಿ ಸರ್. ನೋಡ್ರಿ, ನಾವು ಏನು ಡ್ಯೂಟಿ ಮಾಡ್ಬೇಕನ್ನೋ ನಮ್ಗೆ ಗೊತ್ತದ. ನಮ್ಮ ಕೆಲಸ ನಮಗೆ ಮಾಡಕ್ಕೆ ಬಿಡ್ರಿ. ಫಸ್ಟು ಈಗ ಅವರು ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಾರ, ನೀವು ಸ್ಟೇಷನಿಗೆ ಬರ್ರಿ, ಸರ್ ಕರೆ ಕಳ್ಸ್ಯಾರ, ಮುಂದೆ ಮಾತಾಡೋಣಂತ. ಮೊದ್ಲು ಈ ಮಗನ ಕರ್ರಿ. ಅವ ಇಲ್ಲ ಸರ, ಮಾರ್ಕೆಟ್ಗೆ ಹೋಗ್ಯಾನ. ನಾವು ಬರ್ತೀವಿ ಸರ, ನಾವು ಸ್ವಲ್ಪ ಟೈಮ್ ಕೊಡಬೇಕು. ಯಾಕಂದ್ರೆ ನಮ್ಮ ಮಗಳೊಬ್ಬರು ಪ್ರೆಗ್ನೆಂಟ್ ಅದಾರ. ಅವ್ರದ್ದು ಇವತ್ತು ನಾವು ಸಣ್ಣದೊಂದು ಕುಬ್ಸ ಮಾಡಕತ್ತೀವಿ. ಅದಕ್ಕೆ ಕುಬ್ಸ ಆದ್ಮೇಲೆ ಬೇಕಾದ್ರೆ ಬಾ ಅಂದ್ರೆ ಬರ್ತೀವಿ ರೀ ಸಂಜೆ ಮುಂದೆ. ನೀವು ವೆಯ್ಟ್ ಮಾಡ್ತೀನಿ ಅಂದ್ರೆ ಮಾಡಿರಿ, ನಾವಂತೂ ಎಲ್ಲೂ ತಪ್ಸ್ಕೊಂಡು ಹೋಗಲ್ಲ. ಫಂಕ್ಷನ್ ಆಗೋರು ಅಂತೂ ಎಲ್ಲೂ ಬರಲ್ಲ. ಅದೆಲ್ಲ ಗೊತ್ತಿಲ್ಲ ರೀ, ಬರಬೇಕು, ಆರ್ಡ್ರ್ ಐತೆ ಅಷ್ಟ. ಆಯಿತು ಸರ್, ನಿಮ್ಮ ಕರ್ತವ್ಯ ಮಾಡೋಕೆ ನಾನೇನು ಬೇಡನಲ್ಲ, ಒಂದು ಫೋನ್ ಕಾಲ್ ಮಾಡ್ಬೋದಲ್ಲ? ಖಂಡಿತ, ನಾವೇನು ರೈಡಿಗೆ ಬಂದಿಲ್ಲಲ್ಲ ಫೋನೆಲ್ಲ ಕಸ್ಕೊಳಕ್ಕೆ. ಧಾರಾಳವಾಗಿ ಮಾಡಿ ಆದಷ್ಟು ಬೇಗ ಬನ್ನಿ. ನಿಮ್ಮ ಮಗಂಗೆ ಫೋನ್ ಮಾಡಿ ಕರೆಸಿ ಮಾರ್ಕೆಟ್ಗೆ ಹೋಗಿರೋರನ್ನ.